ಗಡಪಾದೆ ರಾಜಣ್ಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ದಿನ 5 ವರ್ಷಗಳ ಹಿಂದೆ ಅವರು ಅಂತ್ಯವಾದ ವಿಷಯ ತಿಳಿದಾಗ ಕುಟುಂಬ ವರ್ಗ, ಅಭಿಮಾನಿಗಳು, ಚಿತ್ರರಂಗದವರು ಅಷ್ಟೇ ಯಾಕೆ ಕನ್ನಡದ ಕೋಟ್ಯಾಂತರ ಜನ ಮನೆಯ ಹಿರಿಯನನ್ನ ಕಳೆದುಕೊಂಡಷ್ಟೇ ನೋವು ಅನುಭವಿಸಿದ್ರು. ಒಡನಾಟದಲ್ಲಿದ್ದವರ ಮನದಲ್ಲಿ ಮೌನ, ಕಣ್ಣಲ್ಲಿ ಕಂಬನಿ ತುಂಬಿತ್ತು. ಅವರು ಇಲ್ಲ ಅನ್ಸೋ ಬದಲು ನಾವುಗಳೆಲ್ಲ ಇಲ್ಲದೆ ಆಗಬಾರ್ದಾಗಿತ್ತ ಅನಿಸಿತ್ತು. ಅಷ್ಟು ನೋವಾಯಿತು. ಅವರು ಇಲ್ದಿರೋ ಆ ಗಳಿಗೆನ ಹೇಗೆ ಅಂತ ಹೇಳಬೇಕು. ನಮ್ಗೆ ಅವ್ರು ಇಲ್ಲ ಅನಿಸಿಲ್ಲ ರೀ. ಎಲ್ಲಿ ದಿನ ತಾಯಿ ಮಗ ನಾವು ನೆಲಮಂಗಲದಿಂದ ಬರ್ತಾ ಇರ್ತೇವೆ. ಬರುವಾಗ ದಾರಿ ಉದ್ದಕ್ಕೂ ಒಂದು 10 ಕಡೆ ಅವರ ಸ್ಟ್ಯಾಚುಗಳು ನೋಡ್ತೇವೆ ನಾವು. ಸ್ಟ್ಯಾಚುಗಳು ನೋಡಿದಾಗ ಕೆಲವು ಸ್ಟ್ಯಾಚುಗಳು ನಗ್ತಾ ಇರ್ತವೆ. ನಗೋ ಸ್ಟ್ಯಾಚು ನೋಡಿದಾಗ ನಾನು ಎಷ್ಟೋ ಸರಿ ಕೇಳಿದ್ದೆ, ಯಾಕೆ ನಮ್ಮನ್ನು ನೋಡಿದರೆ ನಗು ಬರುತ್ತಾ ನಿಮಗೆ? ಅಯ್ಯೋ ನಿಮ್ಮ ಪರಿಸ್ಥಿತಿ ಅಂತ ನೋಡಿ ನಗ್ತಾ ಇದ್ದೀರಾ, ಅಥವಾ ನಮ್ಮ ಪರಿಸ್ಥಿತಿ ಹೀಗೆ ಯಾಕಾಯಿತು, ನಾವೆಲ್ಲ ಚೆನ್ನಾಗಿರ್ಬೇಕಂತ ನೀವು ಆಶೀರ್ವಾದನಾದರೂ ಮಾಡಬಾರ್ದ ಅಂತ ಸ್ಟ್ಯಾಚು ಹತ್ರ ನಾನು ಕೇಳ್ಕೊಂಡು ಬಂದಿದ್ದು. ಅಷ್ಟು ನೋವಾಗೋದು ನಮಗೆ. ಏನೋ ನಮ್ಮ ದುರದೃಷ್ಟನೋ ಅವ್ರ ದುರದೃಷ್ಟನೋ, ಒಟ್ಟಲ್ಲಿ ನಮ್ಮನ್ನು ಬಿಟ್ಟು ಸ್ವಲ್ಪ ದೂರ ಹೋಗಿದ್ದಾರೆ. ಅಂದಿನ ದಿನಗಳಲ್ಲಿ ರಾಜ್ ನಟನೆ ಉತ್ತಮ ಕಥೆ ಮೈಳೆಸಿದಾಗ ಅಭಿಮಾನಿಗಳಿಗೆ ಅದೇ ರಸದೂಟ. ನೀನನ್ನ ಗೆಲ್ಲಲಾರೆ, ಚಲಿಸುವ ಮೋಡಗಳು, ಭಕ್ತ ಪ್ರಹ್ಲಾದ ಇಂತಹ ಮರೆಯಲಾಗದ ಚಿತ್ರಗಳನ್ನು ನಿರ್ಮಿಸಿದ ವೈಷ್ಣವಿ ಮೂವೀಸ್ನ ವಿಜಯ ರೆಡ್ಡಿ ಡಾಕ್ಟರ್ ರಾಜ್ರನ್ನ ಇಂದಿಗೂ ನೆನೆಯುತ್ತಾರೆ. ನಾವು ಆ್ಯಕ್ಟಿಂಗ್ ಮಾಡುತ್ತದೆ ಅಂದರೆ ಅವರು ಆರ್ಟಿಸ್ಟು ಸರಿ ಚೆನ್ನಾಗಿ ಫೇಸ್ನಲ್ಲಿ ಎಕ್ಸ್ಪ್ರೆಷನ್ ಇದೆ ಅಂತ ಕ್ಲೋಸಪ್ ಇಡ್ತೀವಿ. ಆ್ಯಕ್ಷನ್ ಮಾಡ್ತಾ ಇದ್ದಾರೆ ಅಂದರೆ ಕೊಂಚ ಮಿಡ್ ಶಾಟ್ ಇಡ್ತೀವಿ. ಅವರು ಡೈಲಾಗ್ ಹೇಳುವಾಗ ಕೂಡ ಮೈಯೆಲ್ಲ ಆ್ಯಕ್ಟ್ ಮಾಡ್ತಾಯಿದೆ ಸರ್. ನಾನು ಎಲ್ಲಿ ಕ್ಯಾಮೆರಾ ಇಟ್ಟೋದು ನನಗೆ ಭಾಳ ಕಷ್ಟ ಆಯಿತು. ಜನಪ್ರಿಯತೆಯ ಉತ್ತುಂಗದಲ್ಲಿದ್ದಾಗಲೇ ರಾಜ್ ಆಕಸ್ಮಿಕವಾಗಿ ವೀರಪ್ಪನಿಂದಾಗಿ ವನವಾಸವನ್ನು ಕಂಡಿದ್ದಾಯಿತು. ಕೊನೆಯ ದಿನಗಳಲ್ಲಿ ಅತೀವ ಮಂಡಿ ನೋವಿನಿಂದ ಬಳಲುತ್ತಿದ್ದರೂ ನಟನೆಯ ಆಸೆ ಮಾತ್ರ ಬತ್ತಿರಲಿಲ್ಲ. ಹಿಂದಿನ ದಿನಗಳನ್ನು ನೆನೆದು ಭಾವುಕರಾಗುತ್ತಿದ್ರು. ಆದರೆ ಇಂದಿಗೂ ನೆನೆಯುವಂತಹ ಗೀತೆಗಳನ್ನು ಹಾಡಿದ್ರು ಆಗ. ಕನ್ನಡ ಚಿತ್ರರಂಗದಲ್ಲಿ ಎಲ್ಲರೂ ಒಡಹುಟ್ಟಿದವರೇ ಎಂದವರು ರಾಜ್. ಇನ್ನೇನು ಭಕ್ತ ಅಂಬರೀಷ ಚಿತ್ರೀಕರಣ ಪ್ರಾರಂಭವಾಗುತ್ತದೆ ಎನ್ನುವಾಗಲೇ ಅವರಿಗೆ ಕೈಕೊಟ್ಟಿದ್ದು ಅವರ ಆರೋಗ್ಯ. ಅವರ 204 ಚಿತ್ರಗಳು ಪ್ರತಿಯೊಬ್ಬರಿಗೂ 204 ಹಿತನುಡಿಗಳಂತೆ ಎಂದರೆ ತಪ್ಪಾಗಲಾರದು. ರಾಜ್ ಇಲ್ಲ, ಆದರೆ ಅವರ ಆದರ್ಶ, ಅವರ ಮಾರ್ಗದರ್ಶನ, ಅವರ ವಿನಯ ಎಲ್ಲವೂ ನಮ್ಮಲ್ಲಿದ್ರೆ ಮತ್ತೆ ಅವರನ್ನ ಕಂಡಂತೆಯೇ. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.